ಅಯ್ಯೋ ನೀವು ನನ್ನ ಈ ಕ್ವಶನ್ ಕೇಳ್ತಾ ಇದ್ದೀರಲ್ಲ, 50 ರೂಪಾಯಿ ಗ್ಯಾಸ್ ಜಾಸ್ತಿ ಮಾಡಿದ್ರಲ್ಲ, ನೀವು ಯಾಕೆ ಅವ್ರನ್ನ ಕ್ವಶನ್ ಕೇಳಲ್ಲ? 50 ರೂಪಾಯಿ ಯಾರು? ನಾನು ಎಲ್ಲಿ ನೋಡೇ ಇಲ್ಲಪ್ಪ ಕೇಳಿದ್ದು. 50 ರೂಪಾಯಿ ಗ್ಯಾಸ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಎಷ್ಟು ರೂಪಾಯಿ, ಡೀಸೆಲ್ ಎಷ್ಟು ರೂಪಾಯಿ ಜಾಸ್ತಿ ಮಾಡಿದ್ರು? 2 ರೂಪಾಯಿ 3 ರೂಪಾಯಿ ಅಷ್ಟೇ. ಅದನ್ನ ಯಾಕೆ ಅವ್ರನ್ನ ಕೇಳಲ್ಲ? ಬರೀ ನೀವು ರೈತರಿಗೆ ನಾವು ಹಾಲಿನ ರೇಟ್ ಜಾಸ್ತಿ ಮಾಡಿ ಯಾರು ಕೊಟ್ರಿ? ನಾವು ಸರ್ಕಾರ ತಗೊಂಡ್ರಾ? ನಮ್ಮ ರೈತರುಗಳು ಕೊಟ್ಟಿದ್ದು. ಅದನ್ನು ಹೊಗಳ್ಬೇಕು ನೀವು. ಆ್ಯಕ್ಚುಲಿ ನೀವು ಯಾವ ಪೇಪರಲ್ಲೂ ಯಾವ ಟಿ ವಿಲಿ ನಾನು ನೋಡೇ ಇಲ್ಲಪ್ಪ ನೀವು ಹೋಗ್ಲಿದ್ದು. ಯಾವ್ದು 4 ಹೇಳಿ, 4 ಯಾವ್ದು ಹೇಳಿ? ನಾವು ಜಾಸ್ತಿ ಮಾಡಿದ್ರ? ಗ್ಯಾಸ್ ನಾವು ಜಾಸ್ತಿ ಮಾಡಿದ್ರ? ನೋಡ್ರಿ, ಯಾಕೆ ಮನೆ ಮುಂದೆ ನೀವು ಇದೇ ಪ್ರಶ್ನೆ ಬಿಜೆಪಿ ಅವ್ರು ಕೇಳ್ಬೇಕು ನೀವು. ಕ್ರೂಡ್ ಆಯಿಲ್ ಕೇಳ್ರಿ ಒಂದು ನಿಮಿಷ. ಕ್ರೂಡ್ ಆಯಿಲು 2014ರಲ್ಲಿ 130 ರೂಪಾಯಿ 120 ರೂಪಾಯಿ ಇತ್ತು. ಕೇಳ್ರಿ, ಒಂದು ಬ್ಯಾರಲ್ 120 ರೂಪಾಯಿ ಇತ್ತು. ಈಗ 65 ರೂಪಾಯಿ ಕ್ರೂಡ್ ಆಯಿಲು. ಅವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಇತ್ತು, ಈಗ ಡಬಲ್ ಆಗೈತೆ. ನೀವು ಯಾಕೆ ಬಿಜೆಪಿ ಅವ್ರನ್ನ ಕೇಳಲ್ಲ? ಯಾರು ಮಚ್ಚಿಟ್ಟಿರೋ ಅಂತ ಅವ್ರನ್ನ ಕೇಳಿ. ಮಚ್ಚಿಟ್ಟಿರೋರು ಕತ್ತಿ ಇಟ್ಟಿರೋರು ಜನಗಳಿಗೆಲ್ಲ ಚಾಕು ಆಗ್ತಾ ಇರೋದು ಏನು ದುಡ್ಡು ರೂಪದಲ್ಲಿ ಅವ್ರಿಗೆ ಆಗ್ತಾ ಇರೋದು. ನಾವಲ್ಲ, ಬಿಜೆಪಿ ಇಸ್ ಡೂಯಿಂಗ್ ಇಟ್. ನೀವು ಯಾರು ಪ್ರೆಸ್ನವ್ರು ನಮ್ಮನ್ನು ಮಾತ್ರ ಕ್ವಶನ್ ಮಾಡ್ತೀರಾ? ಸೆಂಟ್ರಲ್ ಗೌರ್ಮೆಂಟು ಅವರು ಏನೇ ಜನಗಳಿಗೆ ತೊಂದರೆ ಮಾಡಿ, ಬಡವ್ರಿಗೆ ತೊಂದರೆ ಮಾಡಿ, ಡೀಸೆಲ್ ರೇಟ್ ಜಾಸ್ತಿ ಮಾಡಿ, ಪೆಟ್ರೋಲ್ ಜಾಸ್ತಿ ಅದೇ ಯಾರು ನೀವು ಕೇಳಿದ್ದು ನಾನು ನೋಡೇ ಇಲ್ಲಪ್ಪ. ಈಗ ಒಂದು ಸ್ಮಾಲ್ ಸಿಂಪಲ್ ಒಂದು ನೋಡ್ರಿ, ನೋಡಪ್ಪ ಬ್ರದರ್, ಈಗ ನಾನು ಇದೇ ಹೇಳ್ತಾ ಇದ್ದೀನಿ. ಕ್ರೂಡ್ ಆಯಿಲ್ ಬೆಲೆ 120 ಒಂದು ಬ್ಯಾರಲ್ಗಿದ್ದಾಗ ರೇಟ್ ಎಷ್ಟಿತ್ತು ಡೀಸೆಲ್ಲು ಪೆಟ್ರೋಲು? ಈಗ $65 ಆಗಿದೆ. ಎಷ್ಟಾಗಬೇಕಾಗಿತ್ತು? ಅದನ್ನು ನೀವು ಯಾರೂ ಕ್ವಶನ್ ಮಾಡಲ್ಲ. ಇವಾಗ 50 ರೂಪಾಯಿ ಗ್ಯಾಸ್ ಒಂದು ಸಿಲಿಂಡರ್ ಮೇಲೆ ಜಾಸ್ತಿ ಮಾಡೋರೆ. ಆಮೇಲೆ ಅದಕ್ಕೆ ಸಬ್ಸಿಡಿ ಕೊಟ್ಟಿದ್ದು ಕ್ಯಾನ್ಸಲ್ ಮಾಡೋರು. ಯಾರನ್ನ ಕೇಳಿದ್ದೀರಾ ನೀವು? ತೋರಿಸಿ ಯಾವುದೋ ಒಂದು ಟಿ ವಿ ಕ್ಲಿಪ್ ನೋಡೋಣ. ಅವರೇ ಜಾಸ್ತಿ ಮಾಡ್ಕೊಂಡು ಮತ್ತೆ ಕಾಂಗ್ರೆಸ್ ಮೇಲೆ ಪ್ರತಿಭಟನೆ ಮಾಡೋದು ಅಂದರೆ ಅವರು ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಕಲ್ಲು ಹೊಡ್ಕೊತಾವ್ರು ಅವರಷ್ಟೇ. ಹಾಂ, ಯಾರು ವಾಪಸ್ಸಾ? ನೀವು ಕೊಟ್ಟಿದ್ದೀರಾ ವಾಪಸ್ಸು? ನೀವು ವಾಪಸ್ ಕೊಟ್ಟಿದ್ದೀರೇನ್ರಿ? ಮತ್ತೆ ಸುಮ್ಮನೆ ಎಲ್ಲ ಸುಳ್ಳೆಲ್ಲ ಹೇಳ್ಕೊಂಡು ಜನಗಳ ಪಾಪ ನಮ್ಮ ಕರ್ನಾಟಕದ ಜನತೆ, ಭಾರತದ ಜನತೆ ಮುಗ್ಧರು. ಈ ಮುಗ್ಧರ ಮೇಲೆ ಸುಮ್ಮನೆ ಈ ಜಾತಿ ಜನಾಂಗಗಳ ಮಧ್ಯೆ ತಂದಿಟ್ಟು ರಾಜಕಾರಣ ಮಾಡೋಂಗಲ್ಲ. ಮೇಂಟೈನ್ ಮಾಡಬೇಕು ಅಂದರೆ ಅದರದ್ದೇ ಆದ ಮನಮೋಹನ್ ಸಿಂಗ್ ಇದ್ರು, ಗ್ರೇಟ್ ಮ್ಯಾನ್. ಅದನ್ನ ಇಟ್ಕೋಬೇಕು. 17ನೇ ತಾರೀಕು ನಮ್ಮ ಪ್ರತಿಭಟನೆ ಇದೆ. ಅದನ್ನ ನೀವು ಸ್ವಲ್ಪ ಫೋಕಸ್ ಮಾಡಿ ತೋರಿಸಿ.